ಧರ್ಮನ ನಾವು ಕಾಪಾಡಿದ್ರೆ ಧರ್ಮ ನಮ್ಮನ್ನು ಕಾಪಾಡ್ತಾ ಇದ್ದ. ಇದು ಕಲಿಯುಗ. ತಲೆ ಎತ್ತವರ ಕಲಿಯುಗ, ತಲೆ ತೆಗೆಯುವರ ಕಲಿಯುಗ. ಧರ್ಮ ಧರ್ಮ ಧರ್ಮ, ಈ ಕರ್ಮದ ಕಲಿಗಾಲದಲ್ಲಿ ನನಗೆ ಎದುರಾಗಿ ಧರ್ಮದ ಬೀಜ ಬಿತ್ತರೋದ ಆ ನಂಜೇಗೌಡನ ಗತಿ ಏನಾಯ್ತು ಗೊತ್ತೇ? ಈ ಗೌಡನ ಕುತಂತ್ರದಿಂದ ಅವರ ಮನೆಯಲ್ಲಿ ನಡೆಯುತ್ತಿರುವ ಶುಭ ಕಾರ್ಯದ ಓಟದಲ್ಲಿ ನನ್ನ ಆಳುಗಳನ್ನು ಕಳಿಸಿ ವಿಷ ಹಾಕಿಸಿ ಅವರ ಮನೆತನವನ್ನೇ ಸರ್ವನಾಶ ಮಾಡಿಬಿಟ್ಟೆ. ಅಂದ ಮೇಲೆ ಈ ಊರಲ್ಲಿ ನನ್ನ ಎದುರು ನಿಂತು ಮಾತನಾಡುವರು ಹೊಟ್ಟೆಲ್ಲ ಎಲ್ಲ. ಸುತ್ತು 40 ಹಳ್ಳಿಗೆ ನಾಯಕ ಎನಿಸಿಕೊಂಡಿರುವ ಈ ದೇವೇಂದ್ರ ದೇಸಾಯಿ ಹೇಳಿದಂತೆ ಕೇಳಿಕೊಂಡು ಬಿದ್ದರೆ ಇಲ್ಲ, ನಾನೇ ಸೂರ ಧೀರನೆಂದು ಹಾರಾಡಿದರೆ ಅವರ ಮನೆತನವನ್ನು ನಿರ್ವಂಶ ಮಾಡುವುದೇ ಈ ದೇವೇಂದ್ರ ದೇಸಾಯಿ ಗೌಡನ ಬಲವಾದ ಛಲ. ಹಿಡಿದು ಪಡೆಯ ಬರಲಿ ಹೊಸಕಿ ಬಿಡುವೆ ಕಾಲಡಿ, ಗುಡುಗು ಸಿಡಿಲು ಜೊತೆಗೆ ಬರಲಿ ಕೆಡವಿ ಹೊಡೆಯೋ ಗಾರುಡಿ. ಹಡಗು ಹಿಡಿದು ಪಡೆಯ ಬರಲಿ ಹೊಸಕಿ ಬಿಡುವೆ ಕಾಲಡಿ, ಗುಡುಗು ಸಿಡಿಲು ಜೊತೆಗೆ ಬರಲಿ ಕೆಡವಿ ಹೊಡೆಯೋ ಗಾರುಡಿ. ಸೇರಿರುವುದೇ ಮೊದಲು ಅದು ಮಿಡಿ, ಅಹಂಕಾರ ಅನ್ನುವುದ ಮೊದಲು ಹೊರಗಿಡಿ. ಕಾಲು ಕೆಳದರೆ ಪುಡಿ ಪುಡಿ ಚಾಚುವ ಧೂಮಕೇತು ನಾನು ಇದ್ದರೆ ಛಲದ ಚತುರರು ನಾವು ಆಗಿ ಈ ಸಮಾಜವನ್ನು ನಮ್ಮ ಕೈಯ ಮುಷ್ಟಿಯಲ್ಲಿ ಇಟ್ಟುಕೊಂಡು ನಾವು ಹೇಳಿದಂತೆ ಕೇಳುವಾಗೆ ಮಾಡಬೇಕು. ಈ ಕಾರ್ಯಗಳಲ್ಲೂ ಯಾರಾದರೂ ನಮಗೆ ಎದುರುತ್ತರ ಕೊಟ್ಟರೆ ಈ ಅರಮನೆಯ ಕಂಬಕ್ಕೆ ಕಟ್ಟಿ ಅವರ ಮೈ ಜನ್ಮ ಸುರಿಯುವುದೇ ಈ ಗೌಡ್ಕಿ ಮನೆತನದ ಕಾರಸ್ಥಾನ. ಅಷ್ಟೇ ಅಲ್ಲ, ಕನಸಿನಲ್ಲಿ ನಮ್ಮ ಬಗ್ಗೆ ಕೆಟ್ಟ ಯೋಚನೆ ಬಂದರೂ ಕೂಡ ಬೆಳಿಗ್ಗೆ ಬಂದು ನನ್ನ ಕಾಲಿಗೆ ಬಿದ್ದು ಕನಸಿನಲ್ಲಿ ಕೆಟ್ಟ ಯೋಚನೆ ಮಾಡಿದೆ ಗೌಡೆ, ಕ್ಷಮಿಸಿ ಎಂದು ಕ್ಷಮೆ ಕೇಳುತ್ತಾರೆ. ಅಂತಾದ್ರಲ್ಲಿ ನಮಗೆ ಎದುರಾಗಿ ನಿಲ್ಲುವವರು ಯಾರಿದ್ದಾರೆ ಈ ಊರಲ್ಲೇ? ನಮ್ಮ ಎದುರು ಯಾರ ಎಂದು ನಿಶ್ಚಿಂತೆಯಿಂದ ಇರಬಹುದು. ನಮ್ಮ ಜೊತೆಯಲ್ಲಿ ಇದ್ದವರೇ ನನಗೆ ಬೆನ್ನಿಗೆ ಚೂರಿ ಹಾಕುತ್ತಾರೆಂದು ಮರೆಯಬಾರದಣ್ಣ.
ಗಜೇಂದ್ರ, ನೀ ಹೇಳುವ ಮಾತೇನು ಸತ್ಯವಿದೆ. ಏನಾದರೂ ಜೊತೆಗಿದ್ದವರು ಬೆನ್ನಿಗೆ ಚೂರಿ ಹಾಕುವ ಸಂಚನ್ನು ಹಾಕಿದರೆ ಈ ನನ್ನ ಬಂದೂಕಿನಿಂದ ಅವರ ಎದೆಗುಂಡಿಗೆಯನ್ನು ಸೇರಿ ನಮ್ಮ ಪ್ರಾಣಕ್ಕೆ ಮೋಸದ ಬಾಣ ಹೂಡುವ ಕಡುವೈರಿಯ ದೇಹವನ್ನು ಚಿತ್ರ 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 ವಿಚಿತ್ರ ಮಾಡಿ ಧೀರರಾಗಿ ಮೆರೆಯೋಣ ಈ ಬ್ರಹ್ಮಾಂಡದಲ್ಲಿ. ಅಣ್ಣ, ಆ ಬ್ರಹ್ಮಾಂಡಕ್ಕೆ ಆ ಬ್ರಹ್ಮ ಒಬ್ಬನೇ ಸಿಂಹ. ಈ ಬ್ರಹ್ಮಾಂಡಕ್ಕೆ ನಾವಿಬ್ಬರು ಜೋಡಿ ಸಿಂಹಗಳ. ಗಜೇಂದ್ರ, ತ್ರೇತಾಯುಗದಲ್ಲಿ ರಾವಣ ಕುಂಭಕರ್ಣಂದೇ ಅವ. ದ್ವಾಪರಯುಗದಲ್ಲಿ ದುರ್ಯೋಧನ ದುಶ್ಯಾಸನದೇ ದರ್ಪ. ಆದರೆ ಈ ಕಲಿಯುಗದಲ್ಲಿ ದೇವೇಂದ್ರ ಈ ಗಜೇಂದ್ರನೇ ಅವ. ಮುನಿಯ, ಲೇ ಮುನಿಯ, ಎದಕ್ಕೆಲ್ಲಾರ ಹರ್ಕೊಳ್ತೀರಿ? ಅದೇನಂತ ಹೇಳಿ ಸಾಯ್ರ. ಏನಂದಲೇ ಮುನಿಯ? ಅದೇನು ಕೆಲಸ ಅಂತ ಹೇಳ್ರಿ ದೇಸಾಯಿವ್ರ ಅಂದ. ಮುನಿಯ, ಬ್ಯಾಂಕಿಗೆ ಹೋಗಿ 50 ಲಕ್ಷ ಹಣವನ್ನು ಬಿಡಿಸಿಕೊಂಡು ನಮ್ಮ ಪಾರ್ಟ್ನರ್ ಆದ MLA ರಾಜೇಂದ್ರನಿಗೆ ನಮ್ಮ ರೌಡಿ ರಾಜನ ಕೈಯಲ್ಲಿ ಕೊಟ್ಟು ಕಳ್ಸಂತೇನಲ್ಲ, ಕೊಟ್ಟು ಕಳ್ಸಿದ್ಯಾ? ಅದ್ರ ಬಗ್ಗೆ ನೀವೇನು ಚಿಂತೆ ಮಾಡ್ಬೇಡ್ರಿ ದೇಸಾಯಿವ್ರ. ಅದು ನಾಳೆ ಮುಂಜಾನೆ ಕೊಟ್ಟು ಕಳ್ಸೇನ. ನಮಸ್ಕಾರ ದೇವೇಂದ್ರ ದೇಸಾಯಿ ಅವರಿಗೆ. ಯಾರು? ಓಹೋ, ಇನ್ಸ್ಪೆಕ್ಟರ್. ಬನ್ನಿ ಇನ್ಸ್ಪೆಕ್ಟರ್, ಕುಳಿತುಕೊಳ್ಳಿ. ಕುಳಿತುಕೊಳ್ಳಕ್ಕೆ ಬಂದಿಲ್ಲ ದೇಸಾಯಿ ಅವರೇ, ಅರೆಸ್ಟ್ ಮಾಡಕ್ಕೆ ಬಂದಿದ್ದೇನೆ. ಮೈಯಲ್ಲಿ ಎಚ್ಚರವಿದೆ ತಾನೇ? ಯಾರದ ಮನೆಗೆ ಹೋಗಬೇಕಾದ ನೀನು ಎಚ್ಚರ ತಪ್ಪಿ ಇಲ್ಲಿಗೆ ಬಂದಂತೆ ಕಾಣುತ್ತದೆ. ಯಾರ ಮನೆಗೆ ಹೋಗಬೇಕೆಂದು ಸರಿಯಾದ ಅಡ್ರೆಸ್ ತಿಳಿದುಕೊಂಡು ಹೋಗಲೇ. ಇದು ದೇವೇಂದ್ರ ದೇಸಾಯಿ ಮನೆ ತಾನೆ? ಹೌದು. ಹಾಗಾದ್ರೆ ಸರಿಯಾಗಿ ಅಡ್ರೆಸ್ಗೆ ಬಂದಿದ್ದೇನೆ. ನಮ್ಮ ಗೌಡ್ರನ್ನ ಅರೆಸ್ಟ್ ಮಾಡಕ ಏನ್ ಕಾರಣ ಆಯ್ತೋ ತಮ್ಮ? ಬನ್ನಿಪ್ಪ. ಕಾರಣ ಇದೆ ಮುನಿಯಪ್ಪನವರೇ. ಇದೇ ಊರಲ್ಲಿ ಶ್ರೀರಾಮಚಂದ್ರ ಹೆಂಡತಿ ಮತ್ತು ಅವನ ಮಗ ಪ್ರಶಾಂತ ಆಸ್ತಿ ವಿಚಾರಕ್ಕಾಗಿ ನಿಮ್ಮ ದೇಶದ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡುವುದಕ್ಕೆ ಇನ್ಸ್ಪೆಕ್ಟರ್, ನಿನ್ನ ಕೋರ್ಟು ಕಚೇರಿಗಳೆಲ್ಲ ಈ ದೇಶಗಟ್ಟಿ ಮನೆತನದವರಿಗೆ ಏನು ಹೊಸದಲ್ಲ. ನಿನ್ನ ಕೋರ್ಟಿಗೆ ನಾನೇ ಬಂದು ಭೇಟಿಯಾಗುತ್ತೇನೆ, ನೀನು ಇಲ್ಲಿಂದ ಹೊರಡು. ನೋಡಿ ದೇಸಾಯವರೇ, ಊರಿಗೆ ದೊಡ್ಡವರೆಂದು ನಾನು ತಿಳಿದು ಹೋಗುತ್ತೇನೆ. ನಾಳೆ ಸ್ಟೇಷನ್ ಬಂದು ಭೇಟಿ ಆಗ್ರಿ. ಏ ಗಜೇಂದ್ರ, ಕಾನೂನ ಬಗ್ಗೆ ಇರುತ್ತವರಲ್ಲಿ ಬರುತ್ತಾನೆ. ಸಾವಿತ್ರಿ, ಗಂಡ ಸತ್ತ ಮುಂಡೆ ಬದುಕಲೆಂದು ಬಿಟ್ಟರೆ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿಯ ಸಕ್ಕಿನ ಹೆಣ್ಣೆ. ಸುಮ್ಮನೆ ನಾವು ಹೇಳಿದ್ದಲ್ಲಿ ಸಹಿ ಮಾಡಿದರೆ ಸರಿ, ಇಲ್ಲ
ಮುಂದೆ ಏನು ಮಾಡಬೇಕೆಂಬುದು ನಮಗೆ ಚೆನ್ನಾಗಿ ಗೊತ್ತ. ಹಲೋ ಹಲೋ ದೇವೇಂದ್ರ, ನಾನು ರಾಜೇಂದ್ರ ಮಾತನಾಡೋದು. ಹೇಳು ರಾಜೇಂದ್ರ. ದೇವೇಂದ್ರ, ನನಗೆ ಬರಬೇಕಾದ 50 ಲಕ್ಷ ಹಣ ಇನ್ನೂ ಬರಲೇ ಇಲ್ಲ. ರಾಜೇಂದ್ರ, ಬೆಳಿಗ್ಗೆ ನಮ್ಮ ರೌಡಿ ರಾಜನ ಕೈಯಲ್ಲಿ ಕೊಟ್ಟು ಕಳಿಸಿದ್ದೇನೆ. ದೇವೇಂದ್ರ, ನಿನ್ನ ಗೌಡಿಗೆ ಕುತಂತ್ರಿತನ ಈ ರಾಜೇಂದ್ರ ನನಗೆ ಬೇಡ. ಸಾಯಂಕಾಲ 6 ಗಂಟೆ ಒಳಗಡೆ ನನಗೆ ಬರಬೇಕಾದ ಹಣ ಬಂದರೆ ಸರಿ, ಬರದಿದ್ದರೆ ನಿನ್ನ ಎಲ್ಲ ಲೈಸೆನ್ಸ್ ಅನ್ನು ಕ್ಯಾನ್ಸಲ್ ಮಾಡುತ್ತೇನೆ. ಬಿ ಕೇರ್ಫುಲ್. ಗಜೇಂದ್ರ, ನೀನು ಹೋಗಿ ಆ ರಾಜೇಂದ್ರನಿಗೆ ಹಣ ಕೊಟ್ಟು ಬಾ. ನಾನು ಆ ಸಾವಿತ್ರಿ ಮನೆಗೆ ಹೋಗಿ ಸಹಿ ಹಾಕಿಸಿಕೊಂಡು ಬರುತ್ತೇನೆ. ಮುನಿಯ, ಬಾ ಹೋಗೋಣ. ದೇಸಾಯಿ ಅವರ ರಸ್ತೆ ಮ್ಯಾಗ ಕಣ್ಣು ಹಾಕಿದ್ದು ಪ್ರಶಾಂತಂಗೆ ಗೊತ್ತೈತೆ. ಅವನ ಕೈಯಲ್ಲಿ ಏನಾರ ಸಿಕ್ರ ಕಣ್ಣು ಕೆತ್ತು ಗುಂಡಾನ ಆಡ್ತಾನ ಅವ. ಮಲೆನಾಡಿನ ಮೈಸಿರಿಯೇ ಹಾರಲಿ ಜಾರಿಸಹೂಗರಿಯೇ ಬಾರೆ ನೋಟ ನೋಡೈತೆ, ಕಾಲು ಕೆರೆದು ನಿಂತೈತೆ, ಕುಟುರು ಹಾಕಿ ಬಂದೈತೆ, ಎದುರು ಹೋದ್ರೆ ಗುಂತೈತೆ, ನೋಡೋಕೇನೋ ಬಲು ಸಿಂಪಲ್ಲು, ಇವನ ಗುಂಗೆ ಡಬ್ಬಲ್ಲು, ಆಡೋ ಆಟ ಬಹಳ ಚಾಲು, ಬೇಕಾ ಬೇಕಾ ಸಾಂಪಲ್ಲು, ಹೆಸರು ಕದರು ತಿಮಿರು, ನೋಡೋಂಗೆ ರಬರು ರಗರು ಟಗರು ಟಗರು, ಇವನ ಬೊಗರು. ಟಗರು ಬಂತು ಟಗರು, ಇದು ಈ ಊರ ಟಗರು, ಜೋರಾಗಿ ಇದರ ಹೆಸರು, ಹೇಳ್ಬೇಡ ಕಣ್ಣೋ ಬ್ರದರು, ಯಾವತ್ತು ಇದರ ಎದುರು ಹೋಗ್ಬೇಡ ಕಣ್ಣೋ ಬ್ರದರು, ಇದು ತಿಮಿರು ಇಲ್ಲ ಟಗರು. ಹಲೋ, ಯಾರು? ಹಲೋ ಹಲೋ, ನಾನು ನರಸಿಂಹ, ನಿನ್ನ ತಂದೆ ಸತ್ಯಮೂರ್ತಿ ಮಾತನಾಡೋದು. ನರಸಿಂಹ, ನೀನು ನಿನ್ನೆ ಒಂದು ಭೇಟಿಯನ್ನು ಆಡಿದೆ ಅಂತ ಕಾಣುತ್ತದೆ. ಹೌದು ಹೌದು ಹೌದು. ಆ ಭೇಟಿ ಯಾರೆಂದು ಗೊತ್ತಾ ನಿನಗೆ? ಅವನು ಯಾರಂತ ಗೊತ್ತಿಲ್ಲ, ಆದ್ರೆ ಅವನ ಹೆಸರು ರೌಡಿ ರಾಜ್ ಅಂತ. ಆ ರೌಡಿ ರಾಜ ಬೇರೆ ಯಾರು ನರಸಿಂಹ? 10 ಫ್ಯಾಕ್ಟರಿಯ ವಾರಸ್ತಾರ ನಮ್ಮ ಜಿಲ್ಲೆಯ MLA ರಾಜೇಂದ್ರ ರೈಟ್ ಹ್ಯಾಂಡ್. ಅವನ ಕೈಗೆ ಸೇರಬೇಕಾದ 50 ಲಕ್ಷ ಹಣ ನಿನ್ನ ಕೈ ಸೇರಿತು, ಹೌದು ತಾನೆ? ಹೌದು ಡ್ಯಾಡಿ, ಹಣ ಈಗಾಗಲೇ ಬಡವರಿಗೆ ದಾನ ಮಾಡಿದೆ. ನರಸಿಂಹ, ಈ ನಿನ್ನ ಧರ್ಮದ ಕಾರ್ಯ ಹೀಗೆ ಸುಗಮವಾಗಿ ಸಾಗಲಿ. ಗುಡ್ ಬೈ ಕಣೋ. ಓಕೆ ಡ್ಯಾಡ್, ಬಾಯ್. MLA ರಾಜೇಂದ್ರ, ನಿನ್ನ ಕೈಗೆ ಸೇರಬೇಕಾದ 50 ಲಕ್ಷ ಈ ನರಸಿಂಹನ ಕೈ ಸೇರಿದೆ. ನನಗೆ ಎದುರಾಗಿ ನಿಂತ ರೌಡಿ ರಾಜನ ಪ್ರಾಣ ಯಮಲೋಕಕ್ಕೆ ಸೇರಿದೆ. ರಾಜೇಂದ್ರ, ಇದು ಇನ್ನೂ 3ನೇ ಪ್ರವೇಶ. ಮುಂದೆ ಬರುವ ಪ್ರವೇಶದಲ್ಲಿ ನಿಮ್ಮಂತ ಖಳನಾಯಕರಿಗೆ
ರಾಜೇಂದ್ರ, ನಿನ್ನ ಪಾಪದ ಕೊಳ ತುಂಬಿದ ಮಗನೇ, ರೆಡಿಯಾಗಿರು ಮಶಾಣದ ಹಾದಿಗೆ.